ನನ್ನ ಜೊತೆ ರಮ್ಯಾ ರೆಸ್ಟೋರೆಂಟಿನ ಮಾಲೀಕರಾದಂಥ ಕೃಷ್ಣಮೂರ್ತಿಗಳಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ನಮ್ಮ JP ನಗರದಲ್ಲಿ ಈ ಹೋಟೆಲ್ ನಡೆಸೋಕೆ ಶುರು ಮಾಡಿ 60 ವರ್ಷ ಆಯ್ತಾ? 60 ವರ್ಷ ಆಯಿತು. 60 ವರ್ಷದಿಂದ ನೀವು ನಡೆಸ್ಕೊಂಬರ್ತಿದ್ದೀರಾ. ಇದು ಮುಂಚೆ ಎಲ್ಲಿದ್ರಿ ನೀವು? ಏನು ಮಾಡ್ತಿದ್ರಿ? ಮುಂಚೆ ಮೈಸೂರಿನಲ್ಲಿದ್ದೆ. ಕ್ಯಾಂಟೀನಲ್ಲಿ ಕೆಲಸಕ್ಕಿದ್ದೆ. ಕ್ಯಾಂಟೀನು ಇಂಡಿಯನ್ ಗೆಸ್ಟ್ ಹೌಸ್ನವರು ತಗೊಳ್ತಾ ಇದ್ರು ಯಾವಾಗ. ಓಕೆ. ದಸರಾ ಟೈಮ್ನಲ್ಲಿ ಅವಾಗ ಜಯಚಾಮರಾಜೇಂದ್ರ ಒಡೆಯರಿದ್ದರು. ಹಾಂ. ದಸರಾ ಟೈಮ್ನಲ್ಲಿ ಒಂದು ದಿವಸ ರಾಯಲ್ ಫ್ಯಾಮಿಲಿಗೆ ಎಕ್ಸಿಬಿಷನ್ನು, ಬೇರೆ ಯಾರಿಗೂ ಅಲೋ ಇರಲಿಲ್ಲ. ಓಕೆ ಓಕೆ. ಅಲ್ಲಿ ಅವ್ರಿಗೆ ಟಿಫನ್ ಸಪ್ಲೈ ಮಾಡಬೇಕಾಗಿತ್ತು. ಅದಕ್ಕೆ ಅವರು ಎಲ್ಲೆಲ್ಲೋ ಇದು ಮಾಡಿದ್ರು. ಕೊನೆಗೆ ಒಂದು ಸಾರಿ ನಮಗೆ ಬಂತು ಆ ಚಾನ್ಸು. ಅವಾಗ ಒಂದು 500 ದೋಸೆ, ಸ್ವಲ್ಪ ಕೇಸರಿ ಭಾತು ಮಾಡಿಕೊಡಿ ಅಂತ ಹೇಳಿದರು. ಅವರು ನಮ್ಮ ಯಜಮಾನರು ನೋಡಿದ್ರು, ನೀನೇ ಸರಿ ಮಾಡು ಅಂತ ಅಂದ್ಬಿಟ್ಟು ನನ್ನ ಕೈಲೇ ಹೇಳಿ ಮಾಡಿಕೊಟ್ಟೆ. ಆವಾಗ ಭಾಳ ಚೆನ್ನಾಗಿದೆ ಅಂತ ಹೊಗಳಿ ಎಲ್ಲ ಇದು ಮಾಡಿದ್ರು. ನಾವು ಪ್ರಶಸ್ತಿ ಪತ್ರ ಏನು ಕೊಡಬೇಡ ಅಂದರೆ ಮಾಡ್ತೀನಿ ಇಲ್ಲ ಅಂದ್ಬಿಟ್ಟೆ. ನೋಡಿ, ಇವರ ಗುಣ ಏನು ಅಂದರೆ ಹಿ ಡಸಂಟ್ ವಾಂಟ್ ಪಬ್ಲಿಸಿಟಿ. ಇನ್ಫ್ಯಾಕ್ಟ್ ನಾನು ಇಲ್ಲಿ ಬಂದು ತೋರಿಸ್ತೀನಿ ಅಂತ ಹೇಳಿದ್ರೆ, ಬೊಂಬಾಟ್ ಬರ್ಜನ್ ತೋರಿಸ್ತೀನಿ ಅಂದರೆ ಇವರೇನಂದ್ರೆ ಗೊತ್ತಾ, ನಿಮ್ಮ ಬೊಂಬಾಟ್ ಬರ್ಜನ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಅಂತಿರಲ್ಲ, ಅದೆಲ್ಲ ನಂಗೆ ತುಂಬ ಇಷ್ಟ. ಆದರೆ ಕಾರ್ಯಕ್ರಮದಲ್ಲಿ ನಮ್ಮ ಹೋಟೆಲ್ನ ತೋರಿಸ್ಬೇಡಿ ಅದು. ಯಾಕೆ ಸರ್ ತೋರಿಸ್ಬಾರ್ದು ಅಂತ ನಾನು ಜಗಳ. ಯಾಕೆಂದರೆ ಅಷ್ಟು ಒಳ್ಳೆ ದೋಸೆ ಮಾಡ್ತಾರೆ. ಇವರ ಕೈ ಗುಣ ಹಂಗಿದೆ. ಒಂದೇನಪ್ಪ ಅಂದರೆ, ನನಗೆ ಇವತ್ತಿಗೂ ನಂಗೆ ಒಂಚೂರು ಬೇಜಾರಂದರೆ 8 ರಿಂದ 9 ಅಟ್ಟೆ ಸಿಗೋದು, ಆಮೇಲೆ ಸಿಗೋದೇ ಇಲ್ಲ. ಏನು ಮಾಡಿದ್ರು ಚಾನ್ಸ್ ಇಲ್ಲ. ಸೊ ತಿನ್ನಬೇಕು ಅಂದರೆ ಅದೊಂದು ಪ್ರೋಗ್ರಾಮ್ ಹಾಕ್ಕೊಂಡೇ ಬರಬೇಕು. ಈ ಟೈಮಿಂಗ್ ಯಾಕೆ ನೀವು ಹಿಂಗೆ ಮಾಡ್ಬಿಟ್ಟಿದ್ದೀರಾ? ನಮಗೆ ಮುಂಚೆ ಅಂತೂ ಸ್ವಲ್ಪ ಶಕ್ತಿ ಇತ್ತು, ಮಾಡ್ತಿದ್ದೆ. ಇವಾಗ ನನಗೆ 80 ವರ್ಷ ನಡೀತಾ ಇದೆ. ಮಾಡೋದು ಕಷ್ಟ. ಅದಕ್ಕೆ ನನಗೆ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗತ್ತೋ ಶಕ್ತಿ ಇದೆಯೋ ಅಷ್ಟೇ ಮಾಡ್ತೀನಿ. ಹಬ್ಬ ನೋಡಿ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಮಾಡ್ತಾಯಿದ್ದೆ. ಆಮೇಲೆ 4 ಗಂಟೆಗೆ ಕ್ಲೋಸ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ 12 ಗಂಟೆಗೆ ಕ್ಲೋಸ್ ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ 10 ಗಂಟೆಗೆ ಹೀಗೆ ಹೋಗ್ತಾ 9ಕ್ಕೆ ಕ್ಲೋಸ್ ಮಾಡಿ ಅಷ್ಟೇ. ಒಂದು ಇಲ್ಲಿ ನಾವು ಇವರಿಂದ ಪಾಠ ಕಲಿಬೇಕಾದಂಥ ಅಂಶ ನಾವೆಲ್ಲ ಅನುಭವಿಸ್ಬೇಕು. ಮನುಷ್ಯ ತನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಬೇಕು. ತನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟೇ ಅನುಭವಿಸ್ಬೇಕು. ತನ್ನ ಹಣೆಯಲ್ಲಿ ಏನು ಬರುತ್ತೋ ಅಷ್ಟೇ ಅನುಭವಿಸ್ಬೇಕು. ಆವಾಗ ಅವನು ಸುಖವಾಗಿರ್ತಾನೆ. ಭಾಳ ಸಂತೋಷ ಆಯಿತು ಕೃಷ್ಣಮೂರ್ತಿಗಳೇ. ನನಗೆ ಜಗಳಾಡಿ ಇವತ್ತು ಬಂದಿದ್ದೀನಿ ನಿಮ್ಮ ಹೋಟೆಲ್ ಶೂಟ್ ಮಾಡಬೇಕು ಅಂತ. ಬೇಜಾರು ಮಾಡ್ಕೋಬೇಡಿ. ಯಾಕೆ ಅಂದರೆ ನಂದೊಂದು ಕೆಟ್ಟ ಗುಣ ಏನಂದರೆ, ನಾನೇನಾದ್ರು ರುಚಿಯಾಗಿರೋ ತಿಂತು ಅಂದರೆ ಅದನ್ನು ಎಲ್ರಿಗೂ ಹೇಳ್ಬಿಡ್ಬೇಕು ಫಸ್ಟು. ಆಮೇಲೆ ಎಲ್ಲರೂ ಕಳಿಸ್ಬೇಕು ಅಥವಾ ಕರ್ಕೊಂಡೋಗಿ ತಿನ್ನಿಸ್ಬಿಡ್ಬೇಕು. ಅದು ನನ್ನ ಕೆಟ್ಟ ಬುದ್ಧಿ ಅದು. ಸೊ ಹಂಗಾಗಿ ನಿಮ್ಮ ದೋಸೆ ಗ್ರೇಟ್ ದೋಸೆ. ನಿಮಗೆ ಹೀಗೆ ಅಭಿವೃದ್ಧಿ ಆಗ್ತಾ ಹೋಗಲಿ. ದಯವಿಟ್ಟು 1 ಗಂಟೆಗಿಂತ ಕಡಿಮೆ ಮಾಡಬೇಡಿ ಹೋಟ್ಲ್ ಓಪನಿಂಗ್. 1 ಗಂಟೆ ಇನ್ನು ನೀವು 100 ವರ್ಷ ಬದುಕಿರ್ಬೇಕು. ನೀವು ಅಷ್ಟು ಎಲ್ಲರಿಗೂ ನಿಮ್ಮ ದೋಸೆ ತಿನ್ನುವ ಸೌಭಾಗ್ಯ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬನ್ನಿ ಇವಾಗ ಕೈ ರುಚಿ ಸ್ಟಾರ್ಟ್ ಮಾಡೋಣ. ಓಕೆ. ನಮ್ಮೂರು ಉಳಿದ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿ. ಕೈ ರುಚಿಯಲ್ಲಿ ಒಂದು ಸ್ಪೆಷಲ್ ಆಗಿರೋ ಐಟಮ್ ಮಾಡ್ತಾಯಿದ್ದೀನಿ, ಬದನೆಕಾಯ್ದು. ಇದು ಆ್ಯಕ್ಚುಲಿ ಟಿಪಿಕಲ್ ತಮಿಳಿಯನ್ ಸ್ಟೈಲು. ಓಕೆ. ಇದಕ್ಕೆ ನಾನು ಇಟ್ಟರೆ ಹೆಸರೇನು ಗೊತ್ತಾ? ಬೇಂಗನ್ ಬುನಿಯಾದ್ ಅಂತ. ಯಾತಕ್ಕೆ ಹಿಂದಿ ಹೆಸರಿಟ್ರೆ ಅಂತ ನೀವು ಕೇಳಬೇಕು. ತಮಿಳ್ ಡಿಶ್ ಮಾಡ್ತಾರೆ, ಅದು ಹಿಂದಿ ಹೆಸರು ಯಾಕಿಟ್ಟೆ ಅಂತ. ಯಾಕಿಟ್ಟೆ ಅಂದರೆ ಇದನ್ನು ನನಗೆ ಹೇಳ್ಕೊಟ್ಟಿದ್ದು ಒಬ್ಬರು ನಾರ್ತ್ ಇಂಡಿಯನ್ನು, ಒಬ್ಬರು ಸರ್ದಾರ್ಜಿ. ಅದಕ್ಕೆ ನಾನು ಆ ಹೆಸರಿಟ್ಟಿದ್ದೀನಿ. ಓಕೆ. ಅವರು ಯಾರ್ದೋ ತಮಿಳಿನ ಹತ್ರ ಕಲ್ತ್ಕೊಂಡಿದ್ರಂತೆ. ಅವ್ರ ಮನೇಲಿ ಮಾಡಿದ್ರು. ನಾನು ತಿಂದೆ, ಹೆಂಗೆ ಮಾಡಿದ್ರಿ ಅಂತ ಕೇಳಿದೆ. ಸೊ ಪಾಪ ಅವರು ನನಗೆ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಟ್ರು. ಅವ್ರು ಹೇಳ್ಕೊಟ್ಮೇಲೆ ನಾನು ಅದಕ್ಕೆ ಇನ್ನೊಂದು 2-3 ಎಕ್ಸ್ಟ್ರಾ ಐಟಮ್ಗಳು ಹಾಕ್ಬಿಟ್ಟು ನನ್ನದೇ ಡಿಶ್ ಮಾಡಿಬಿಟ್ಟು ಅವ್ರ ಹೆಸರು ಇಟ್ಬಿಟ್ಟೆ. ಅದು ಹಿಂದಿ ಹೆಸರು ಬೇಂಗನ್ ಬುನಿಯಾದ್. ಹೇಗಿದೆ ಹೆಸರು? ಬುನಿಯಾದ್ ಅಂದರೆ ಫೌಂಡೇಶನ್ ಅಂತ. ಇದು ಫಸ್ಟ್ ತಿನ್ನಬೇಕು. ಬದನೆಕಾಯಲ್ಲಿ ಏನೇ ಡಿಶ್ ತಿನ್ನಬೇಕು ಫಸ್ಟ್ ಇದನ್ನು ತಿನ್ನಬೇಕು, ಆಮೇಲೆ ಬದನೆಕಾಯಿ ಬೇರೆ ಡಿಶ್ಗಳು ತಿನ್ನಬೇಕಂತೆ. ಫೌಂಡೇಶನ್ ಇದು. ಓಕೆ. ಸೊ ಬೇಂಗನ್ ಬುನಿಯಾದ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೈಸೂರು ಬದನೆಕಾಯಿನ, ಬಿಳಿ ಬದನೆಕಾಯಿನ ಯೂಸ್ ಮಾಡಿದ್ದೀನಿ. ನೀವು ಯಾವ ಥರದ ಬದನೆಕಾಯಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಪರ್ಪಲ್ ಬದನೆಕಾಯಿ ಯೂಸ್ ಮಾಡ್ಬೋದು, ಗುಂಡು ಬದನೆಕಾಯಿ ಯೂಸ್ ಮಾಡ್ಬೋದು. ಚಾಯ್ಸ್ ಇಸ್ ಯುವರ್ಸ್. ಇದನ್ನು ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಓಕೆ. ಸುಮಾರು 2 ಕಪ್ಪಷ್ಟು ಕಡಲೆಕಾಳನ್ನು ಸುಮಾರು 5 ರಿಂದ 6 ಗಂಟೆ ನೆನೆಸಿ ತೊಳೆದು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸಿನ್ಕಾಯಿ ಬಣ್ಣಕ್ಕೆ, ಒಂದು 5 ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಮಚ ಧನಿಯಾ, 1 ಚಮಚ ಕಡಲೆಬೇಳೆ, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಹುಣಸೆ ಹಣ್ಣಿನ ರಸ ಒಂದು ಸ್ವಲ್ಪ, ಬೇಯಿಸಿರ್ತಕ್ಕಂಥ ತೊಗರಿಬೇಳೆ,
1 ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ತುಪ್ಪ, ಎಣ್ಣೆ, ಕೊತ್ತಂಬರಿ ಸೊಪ್ಪು, 1 ಚಿಟಿಕೆ ಅರಿಶಿನ. ಇವೆಲ್ಲ ಬೇಂಗನ್ ಬುನಿಯಾದ್ಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಈ ಬೇಂಗನ್ ಬುನಿಯಾದ್ ಮಾಡಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಲೆಸನ್ ನಂಬರ್ 2 ಅದರ ಮೇಲೆ ಒಂದು ಪಾತ್ರೆ ಇಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಈ ಎಣ್ಣೆ ಕಾಯೋ ಅಷ್ಟರಲ್ಲಿ ಈ ಕಡೆ ನಾವು ಒಲೆ ಹತ್ಸೋಣ. ಇದ್ರ ಮೇಲೆ ಕುಕ್ಕರ್ ಇಡೋಣ. ಇದರಲ್ಲಿ ಕಾಳು ಹಾಕೋಣ. ಇದಕ್ಕೆ ನೀರು, ಸ್ವಲ್ಪ ಉಪ್ಪು, ಒಂಚೂರು ಎಣ್ಣೆ ಹಾಕಿದ್ರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಓಕೆ, ಇದು ಒಂದು 4 ಕೂಗಿ ಚೆನ್ನಾಗಿ ಬೇಯಬೇಕಿದು. ಇದು ಆ ಕಡೆ ಹಾಕ್ತಿರಲಿ, ಈ ಕಡೆ ಇದು ಕಾದಿದೆ. ಇದಕ್ಕೆ ನಾವು ಫಸ್ಟು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಧನಿಯಾ, ಇಷ್ಟು ಸ್ವಲ್ಪ ಹುರ್ಕೋಬೇಕು. ಇದು ಮಸಾಲೆ ಘಮ ಬರೋಕ್ಕೆ ಶುರು ಆಗುತ್ತೆ, ಅಲ್ಲಿ ತನಕ ಇದನ್ನು ತುಪ್ಪದಲ್ಲಿ ಹುರಿಬೇಕು. ಆಫ್ ಮಾಡೋಣ. ಇದನ್ನು ಮಿಕ್ಸಿಗೆ ವರ್ಗಾಯಿಸೋಣ. ನಾನು ಹುರಿದ ತಕ್ಷಣ ರುಬ್ಬಿಡ್ತೀನಿ, ನೀವು ಹಂಗೆ ಮಾಡಬೇಡಿ. ಅದು ಆರಕ್ಕೆ ಬಿಡಿ, ಒಂದು ಸ್ವಲ್ಪ ಆರದ ಮೇಲೆ ರುಬ್ಬಿ. ಸೊ ನಾನು ರುಬ್ತೀನಿ, ನೀವು ಹಂಗೆ ಮಾಡಬೇಕಾಗಿಲ್ಲ, ಆರದ ಮೇಲೆ ರುಬ್ಬೋದು. ಓಕೆ, ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೋಣ. ಇದನ್ನು ನುಣ್ಣಗೆ ರುಬ್ಕೋಬೇಕು. ನಾನು ಒಂದು ಚೂರು ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು. ನೋಡೆ, ನಿನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಕಣೆ, ಶರ್ಟ್ ಹಾಕ್ಕೊಂಡು. ನನ್ನ ಫ್ರೆಂಡ್ ಮಗು ಈ ಶರ್ಟ್ ಮೇಲೆ ವಾಂತಿ ಮಾಡ್ಕೊಂಡ್ಬಿಡ್ತು. ವಾಸನೆ ಇತ್ತು ಕಣೆ, ಒಗೆದು ಹಾಕಿದ್ದೆ, ವಾಸನೆ ಹೋಗೇ ಇಲ್ಲ. ಏನು ಮಾಡೋದು? ಬಿಸಾಕ್ಬಿಡ ಶರ್ಟ್. ಹಾಗನ್ಬಿಟ್ಟು ಬಿಸಾಕ್ಬಿಡೋಕ್ಕಾಗತ್ತಾ? ಚಿಕ್ಕ ಮಕ್ಕಳು ಪಾಪ ವಾಂತಿ ಮಾಡಿದ್ರೆ ಏನು ಮಾಡೋಕ್ಕಾಗತ್ತೆ? ವಾಸನೆ ಹೋಗ್ಸೋಕೆ ಒಂದು ಒಳ್ಳೆ ಉಪಾಯ ಇದೆ, ಹೇಳ್ತೀನಿ ನೋಡಿ. ಸುಮ್ಮನೆ ನೀರಲ್ಲಿ ನೆನೆಸಿಟ್ಟು ಹೋಗಿದ್ರೆ ಈ ಥರ ವಾಸನೆ ಹೋಗಲ್ಲ. ಅದಕ್ಕೆ ನೀರಿಗೆ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಅದರಲ್ಲಿ ನೆನೆಸಿಡ್ಬೇಕು. ಆಮೇಲೆ ಹೋಗಿದ್ರೆ ವಾಸನೆ ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಒಳ್ಳೆ ಶರ್ಟ್ನೇ ಬಿಸಾಕ್ತಾರ. ಹೋಗಿ ಸೋಡಾ ಹಾಕ್ಬಿಟ್ಟು ನೆನೆಸಿಡಿ. ತಿಳ್ಕೊಂಡ್ರಲ್ಲ? ಚಿಕ್ಕ ಮಕ್ಕಳು ವಾಂತಿ ಮಾಡಿಬಿಟ್ಟು ಬಟ್ಟೆ ವಾಸನೆ ಬರ್ತಾಯಿದ್ರೆ ಸುಮ್ಮನೆ ಹೋಗಿದ್ರೆ ಆ ವಾಸನೆ ಹೋಗಲ್ಲ. ಮೊದಲು ನೀರಿಗೆ ಸೋಡಾ ಹಾಕಿ ಅದರಲ್ಲಿ ಬಟ್ಟೆ ನೆನೆಸಿಟ್ಟು ಆಮೇಲೆ ಹೋಗಿರಿ, ವಾಸನೆ ಹೊರಟು ಹೋಗುತ್ತೆ. ಇದು ಕೂಗಬೇಕಿನ್ನ ಈಗ ಒಂದು ಕೆಲಸ ಮಾಡೋಣ. ರುಬ್ಬಿದ್ದಾಯಿತು. ಸೊ ಈ ಕಡೆ ಮಸಾಲೆ ಮಾಡ್ಕೊಳ್ಳೋಕೆ ಶುರು ಮಾಡೋಣ. ಲೆಸನ್ ನಂಬರ್ 1 ಒಲೆ ಹತ್ತಿಸಬೇಕು. ಅದರ ಮೇಲೆ ಒಂದು ಬಾಣಲೆ ಇಡೋಣ. ಇದಕ್ಕೆ ಎಣ್ಣೆ ಹಾಕೋಣ. ಸುಮಾರು ಒಂದು 3 ಸ್ಪೂನಷ್ಟು ಎಣ್ಣೆ. ಓಕೆ, ಎಣ್ಣೆ ಕಾದಿದೆ. ಇದಕ್ಕೆ ನಾವು ಉಪ್ಪು ನೀರಲ್ಲಿ ನೆನೆಸಿರ್ತಕ್ಕಂಥ ಬದನೆಕಾಯಿ ಹಾಕೋಣ. ಹಿಂದಿನ ಕಾಲದಲ್ಲಿ ಯುದ್ಧ ಮಾಡಬೇಕಾದ್ರೆ ಕತ್ತಿ ಜೊತೆ ಗುರಾಣಿ ಇಟ್ಕೊಂಡಿರೋರು. ಯಾಕೆ ಅಂದರೆ ಹೊಡಿಯೋಕ್ಕೆ ಬಂದು ಹಿಂಗೆ ಮುಂದಕ್ಕೆ ಇಟ್ಕೊಳಕ್ಕೆ, ಹಂಗೆ ಇಲ್ಲಿ ಇಟ್ಕೋಬೇಕು, ಎಗರದೇ ಇರಲಿ ಅಂತ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕೋಣ. ಒಂದು 2 ನಿಮಿಷ ಹುರಿದ ಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ನೀರು ಹಾಕಬೇಕು. ಇದು ಶೇಪೇ ಚೇಂಜ್ ಆಗ್ಬಿಡುತ್ತೆ ಬದನೆಕಾಯ್ದು. ಅಲ್ಲಿ ತನಕ ಇದು ಚೆನ್ನಾಗಿ ಬೇಯಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್.